ಹಾಯ್ ಹೆಲೋ ನಮಸ್ತೆ. ಇವತ್ತು ನಾನು ನಿಮಗೆ ನೀರು ಪುಂಡಿ, ಇದು ಮ್ಯಾಂಗ್ಳೂರ್ ಸ್ಟೈಲ್, ಅಥವಾ ನಾವು ಕನ್ನಡದಲ್ಲಿ ಕರೆಕ್ಟಾಗಿ ಹೇಳಬೇಕು ಅಂತಂದರೆ ರೈಸ್ ಬಾಲ್ಸ್ ಇದು ಸ್ವೀಟ್. ಸೊ ಇದನ್ನು ರೆಡಿ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾನು 1.5 ಗ್ಲಾಸ್ನಷ್ಟು ಅಕ್ಕಿ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೇನೆ ಓವರ್ನೈಟ್. ಸೊ ಇದನ್ನು ಗ್ರೈಂಡ್ ಮಾಡ್ಕೊಳ್ಕೊಂಡು, ಸೊ ವೈಟ್ ರೈಸ್ ಇದ್ದರೆ ವೈಟ್ ರೈಸ್ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಅದು ಬಾಲ್ಸ್ ಏನು ರೆಡಿ ಮಾಡ್ತೀವಲ್ಲ ಸ್ವಲ್ಪ ಗಟ್ಟಿ ಆಗ್ತದೆ. ಸೊ ನಾನು ಇಲ್ಲಿ ಬಾಯ್ಲ್ಡ್ ರೈಸ್ ಹಾಕ್ಕೊಂಡಿದ್ದೇನೆ, ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಸೊ ಇಲ್ಲಿ ನೋಡಿ, ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೇನೆ, ಹಾಗೆ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ಕೊಂಡಿದ್ದೇನೆ. ಯಾವುದಾದ್ರು ಆಯಿಲ್ ಹಾಕ್ಕೊಳ್ಳಿ ನೀವು. ಹಾಗೆ ಗ್ರೈಂಡ್ ಮಾಡಿದಂಥದ್ದನ್ನು, ಆ ಬ್ಯಾಟ್ರನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಸೊ ಇದು ರೈಸ್ ಬಾಲ್ ಮಾಡಬೇಕಲ್ಲ, ಅಷ್ಟು ಹದಕ್ಕೆ ಬೇಕಾಗುವಷ್ಟು ಇದನ್ನು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಸೊ ಈಗ ನೋಡಿ, ಈ ಥರ ಕೈ ಆಡಿಸ್ತಾ ಇರಬೇಕು, ಹಾಗೆ ಇಲ್ಲ ಅಂತಂದರೆ ತಳ ಹಿಡಿದು ಬಿಡ್ತದೆ. ಸ್ವಲ್ಪ ಆಯಿಲ್ ಹಾಕೋದ್ರಿಂದ ಚೆನ್ನಾಗಾಗ್ತದೆ. ಸೊ ಈಗ ಇನ್ನೊಂದು ಕಡೆಯಲ್ಲಿ ನಾನು ನೀರು ಹಾಕ್ಕೋತಾ ಇದ್ದೀನಿ. ಸೊ ಇದು ನೀರು ಕುದಿಬೇಕು ನೀಟಾಗಿ, ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಒಳ್ಳೆಯದು. ಅದು ರೈಸ್ ಬಾಲ್ಸ್ ಏನು ರೆಡಿ ಮಾಡ್ತೀವಲ್ಲ ಅದಷ್ಟು ಬಾಯ್ಲ್ ಆಗಬೇಕು ಅದಕ್ಕೆ. ಸೊ ಹಾಗೆಯೇ ಈ ಕಡೆ ಒಂದು ತೆಂಗಿನಕಾಯಿ ತೊಗೊಂಡು ಅದನ್ನು ತೆಂಗಿನ ಹಾಲು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ತೆಂಗಿನ ಹಾಲನ್ನು ರೆಡಿ ಮಾಡ್ಕೋತಾ ಇದ್ದೇನೆ. ಹಾಗೆಯೇ 2 ಸಲ ನಾವು ಅದರದ್ದು ನೀರು ತೆಗೆದಿಟ್ಕೊಟ್ರೆ ಚೆನ್ನಾಗಿ ಹಾಲು ತೆಗಿಬೋದು. ಸೊ ಈ ಕಡೆ ಇದನ್ನು ನೀಟಾಗಿ ಡಫನ್ನು ಇನ್ನೊಂದು ಸ್ವಲ್ಪ ನಾದ್ಕೊಂಡು, ಸೊ ರೈಸ್ ಬಾಲ್ ರೆಡಿ ಮಾಡ್ಕೊಂಡಿದ್ದೇನೆ. ಇಲ್ಲಿ ನೀರು ಕುದಿದ ತಕ್ಷಣ ಈ ರೈಸ್ ಬಾಲ್ಸನ್ನು ನೀರಿಗೆ ಹಾಕಿ ನೀಟಾಗಿ ಬೇಯಿಸ್ಕೋಬೇಕು. ಸೊ ಇಲ್ಲಿ ತೋರಿಸ್ತಾ ಇದ್ದಾನಲ್ಲ ನಾನು, ಸೊ ಎಲ್ಲ ಒಟ್ಟಿಗೆ ಹಾಕಿದರೆ ಒಳ್ಳೆಯದು. ಯಾಕೆಂತಂದರೆ ಇಲ್ಲಾಂದರೆ ಒಂದೊಂದೇ ಬೆಂದಿರ್ತವೆ, ಕೆಲವೊಂದೊಂದು ಬೆಂದಿರೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ಸ್ವಲ್ಪ ಬೆಂದಿದೆ. ಹಾಗೆಯೇ ಕಲರ್ ಚೇಂಜ್ ಆಗುವಂಥದ್ದು ಕೂಡ ನೀವು ಒಬ್ಸರ್ವ್ ಮಾಡ್ಬೋದು. ಸೊ ಈಗ ನೋಡಿ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆಯೇ ಅವಾಗವಾಗ ಅದನ್ನು ಚೆಕ್ ಮಾಡ್ತಾ ಇರಬೇಕು. ಈಗ ನೋಡ್ಬೋದು ನೀವು, ಸೊ ವೈಟ್ ಆಗಿದೆ. ಸೊ ಆಲ್ಮೋಸ್ಟ್ ಬೆಂದಿದೆ. ಈಗ ಇದಾಗಿಂದ ಸ್ವಲ್ಪ ಬೆಂದಿದೆ ಅಂತೇಳಿ ಗೊತ್ತಾದ ಮೇಲಿಂದ ನಾವು ಇದಕ್ಕೆ ತೆಂಗಿನ ಹಾಲು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಸೊ ಇದರಲ್ಲಿ ಕೂಡ ಒಂದು 2ರಿಂದ 3 ಸಲ ನೀಟಾಗಿ ಬೇಯಬೇಕು. ಹಾಗೆ ಇದಕ್ಕೆ ನಾವು ಇದನ್ನು ಸಾಲ್ಟಲ್ಲಿ ಕೂಡ ನಾವು ರೆಡಿ ಮಾಡ್ಕೋಬೋದು, ಅಥವಾ ಸ್ವೀಟಾಗಿ ಕೂಡ ರೆಡಿ ಮಾಡ್ಕೋಬೋದು. ನನಗೆ ಸ್ವೀಟೇ ಇಷ್ಟ ಇದು. ಸೊ ಹಾಗೆ ಬೆಲ್ಲ ಹಾಕ್ಕೋತಾ ಇದ್ದಾನೆ. ಬೆಲ್ಲ ಸ್ವಲ್ಪ ಕಡಿಮೆ ಇದೆ ಅಂತೇಳಿ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ನೀವು ಯಾವುದಾದ್ರು ಒಂದನ್ನು ಯೂಸ್ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಸೊ ತೆಂಗಿನ ಹಾಲು ಎಷ್ಟು ಚೆನ್ನಾಗಿರ್ತದೆ ಅಷ್ಟು ಒಳ್ಳೆ ಇದು ಸ್ವೀಟ್ ರೆಡಿ ಆಗ್ತದೆ. ಸೊ ಈಗ ನೋಡ್ಬೋದು ನೀವು, ಸೊ ರೈಸ್ ಬಾಲ್ ಸ್ವೀಟ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.